ಮೈಸೂರಿನ ಸ್ವಗ್ರಾಮ ಸಿದ್ದರಾಮನಹುಂಡಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತದಾನ ಮಾಡಿದ್ರು. ಮತದಾನಕ್ಕೂ ಮುನ್ನ ಗ್ರಾಮದೇವರ ದರ್ಶನ ಮಾಡಿದ ಸಿದ್ದರಾಮಯ್ಯ ಸಿದ್ದರಾಮೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಸಿದ್ದರಾಮಯ್ಯ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ಬಾಲ್ಯದ ಗೆಳೆಯ ಕೆಂಪಹೀರಯ್ಯ ಮನೆಯಲ್ಲಿ ಮುದ್ದೆ, ನಾಟಿಗೋಳಿ ಸಾರಿನ ಭರ್ಜರಿ ಭೋಜನ ಮಾಡಿದ್ರು. ಗ್ರಾಮಸ್ಥರೊಂದಿಗೆ ಕುಶಲೋಪರಿ ವಿಚಾರಿಸಿದ್ರು. ಬರ್ತೀವಿ ಒಂದು ನಿಮಿಷ ಅಲ್ಲಿ ಊಟ ಮಾಡ್ತೀವಿ. ಮಾಸ್ಕ್ ಹಾಕೊಳ್ಳಲ್ಲ, ನೀನು ಹಾಕೊಳ್ಳೋ. ಬರ್ತೀವಿ ಒಂದು ನಿಮಿಷ ಅಲ್ಲಿ ಊಟ ಮಾಡ್ತೀವಿ. ಏನು ಓದ್ತಾ ಇದ್ದಿಲ್ಲ? ಎಲ್ಲಿ ಮೀಡಿಯಮೋ ಕನ್ನಡ ಮೀಡಿಯಮೋ? ಇಂಗ್ಲೀಷ್. ಕನ್ನಡ ಓದಲ್ಲ ಈಗ? ಸಬ್ಜೆಕ್ಟ್ ಇದೆ ಕನ್ನಡ. ಎಲ್ಲ ಹುಡುಗರಿಗೆ ಕನ್ನಡ ಓದೋದೇ ಬಿಟ್ಬಿಟ್ಟು ನಾವೆಲ್ಲ ಕನ್ನಡ ಮೀಡಿಯಂ ಈಗ ಇದೆಲ್ಲ ಏನ್ ಹೇಳ್ತೀರ? ತುಂಬಾ ಚೆನ್ನಾಗಿ ಗ್ರಾಮರ್ದೆಲ್ಲ ತುಂಬಾ ಚೆನ್ನಾಗಿರ್ತೀರ. ಈಗ ಇಂಗ್ಲಿಷ್ ಊರ್ಗೂ ತಂದ್ಬಿಟ್ರೆ ಇದು ಮಕ್ಕಳಿಗೆ ಇನ್ನೊಂದು ಸೆಕ್ಷನ್ ಆಯ್ತದ. 50 ಸೀಟ್ ಇದೆ, 50 ಸೀಟ್ ಫಿಲಪ್. ಇನ್ನು ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಬಾಲ್ಯದ ಗೆಳೆಯನ ಮನೆಯಲ್ಲಿ ಲೋಕಾರೂಢಿ ಮಾತನಾಡಿದ್ರು. ಮಾಂಸ, ಸಿಗರೇಟ್ ಸೇವನೆ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮೊದಲು ದಿನಕ್ಕೆ 3 ಹೊತ್ತು ನಾನ್ ವೆಜ್ ತಿಂತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಮತದಾನಕ್ಕೆ ತಮ್ಮ ಸ್ವಗ್ರಾಮಕ್ಕೆ ತೆರಳಿದಂತಹ ಸಿದ್ದರಾಮಯ್ಯ ಅವರು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಬಾಲ್ಯದ ಗೆಳೆಯರ ಮನೆಯಲ್ಲಿ ಮುದ್ದೆ ಊಟವನ್ನು ಸವಿದ್ರು. ಆನಂತರ ಸುಮಾರು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ನಾನ್ ವೆಜ್ ತಿನ್ನೋದ್ರ ಬಗ್ಗೆ, ಅವರು ಸ್ಮೋಕ್ ಮಾಡ್ತಾ ಇದ್ದವ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಮೊದಲು ದಿನಕ್ಕೆ 3 ಹೊತ್ತು ನಾನು ನಾನ್ ವೆಜ್ಜನ್ನು ತಿಂತಾ ಇದ್ದೆ, ಆದರೆ ಆಂಜಿಯೋಗ್ರಾಮ್ ಆದಮೇಲೆ ವಾರಕ್ಕೆ 3 ದಿನ ಅಷ್ಟೇ ನಾನೀಗ ನಾನ್ ವೆಜ್ಜನ್ನು ತಿಂತಾ ಇರೋದು. ಭಾನುವಾರ, ಬುಧವಾರ ಹಾಗೆ ಶುಕ್ರವಾರ 3 ದಿನ ವಾರದಲ್ಲಿ ನಾನ್ ವೆಜ್ ತಿಂತೀನಿ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅವರು ಸಿಕ್ಕಾಪಟ್ಟೆ ಸಿಗರೇಟ್ ಸೇರ್ತಾ ಇದ್ದಂತಹ ಗುಟ್ಟನ್ನ ಕೂಡ ಸಿದ್ದರಾಮಯ್ಯ ಅವರು ಬಿಚ್ಚಿಟ್ಟಿದ್ದಾರೆ. 1 ವಾರದಲ್ಲಿ 2 ಬಂಡಲ್ ಸಿಗರೇಟ್ ಸೇರ್ತಾ ಇದ್ದೆ ನಾನು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಟ್ರಿಪ್ ಮುಗಿಸಿ ಬರುವಷ್ಟರಲ್ಲಿ ಸಿಗರೇಟ್ ಅನ್ನ ಬಿಟ್ರಂತೆ. ಹೀಗೆ ಹಲವಾರು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಆಗ ಅಲ್ಲಿವರೆಗೆ ಎವ್ರಿ ಡೇ ಯೂಸ್ ಟು ಈಟ್ ನಾನ್ ವೆಜ್ ಆಲ್ ದಿ 3 ಟೈಮ್ಸ್. ವಾರಕ್ಕೆ 3 ಸತಿ. ಈಗ ವಾರಕ್ಕೆ ಸಂಡೇ, ಬುಧವಾರ, ಶುಕ್ರವಾರ ಸಿಗರೇಟ್ ಸೇರ್ತಿದ್ದೆ. ಬಹಳ ಸಿಗರೇಟ್ ಸೇರಿದ್ವಿ ನಾನು. ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ 2000 ಮಾಡಿಸ್ತಿದ್ದೆ. ಆಗ ಅಲ್ಲಿವರೆಗೆ ಎವ್ರಿ ಡೇ ಯೂಸ್ ಟು ಈಟ್ ನಾನ್ ವೆಜ್ ಆಲ್ ದಿ 3 ಟೈಮ್ಸ್. ವಾರಕ್ಕೆ 3 ಸತಿ. ಈಗ ವಾರಕ್ಕೆ ಸಂಡೇ, ಬುಧವಾರ, ಶುಕ್ರವಾರ ಸಿಗರೇಟ್ ಸೇರ್ತಿದ್ದೆ. ಬಹಳ ಸಿಗರೇಟ್ ಸೇರಿದ್ವಿ ನಾನು. ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ದವರೆಲ್ಲ ದೊಡ್ಡವರಾಗಲ್ಲ ಅಂತ ಬಾಲ್ಯದ ಸ್ನೇಹಿತನ ಮೊಮ್ಮಗನಿಗೆ ಸಿದ್ದರಾಮಯ್ಯ ಅವರು ಕನ್ನಡದ ಪಾಠವನ್ನ ಮಾಡಿದ್ದಾರೆ. ತಮ್ಮ ಬಾಲ್ಯದ ಸ್ನೇಹಿತರ ಮನೆಗೆ ಊಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಕುಶಲೋಪರಿಯನ್ನ ವಿಚಾರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ದವರೆಲ್ಲ ದೊಡ್ಡವರಾಗಲ್ಲ ಅಂತ ಬಾಲ್ಯದ ಸ್ನೇಹಿತ ಮೊಮ್ಮಗನಿಗೆ ಸಿದ್ದರಾಮಯ್ಯ ಅವರು ಕನ್ನಡದ ಪಾಠ ಮಾಡಿದ್ದಾರೆ. ನಾನು ಕನ್ನಡ ಮೀಡಿಯಂನಲ್ಲಿ ಓದಿದ್ದು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಲ್ಲಿ ಅವರ ಬಾಲ್ಯದ ಸ್ನೇಹಿತರ ಮೊಮ್ಮಕ್ಕಳಿದ್ರು. ಅವರ ಜೊತೆ ಕೂಡ ಏನು ಓದ್ತಾ ಇದೆಯಾ, ಎಷ್ಟನೇ ಕ್ಲಾಸ್, ಹೀಗೆಲ್ಲ ಆ ಮಗುವಿನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಕನ್ನಡ ಮೀಡಿಯಮ ಇಂಗ್ಲಿಷ್ ಮೀಡಿಯಮ ಅಂತ ಕೂಡ ಕೇಳಿದ್ರು.
ಆಗ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿದಾಗ ಹಾಗಾದ್ರೆ ಕನ್ನಡದಲ್ಲಿ ಓದ್ತಾ ಇಲ್ವಾ? ಈಗಿನ ಮಕ್ಳು ಯಾರು ಹಿಂಗೆ ಕನ್ನಡ ಮೀಡಿಯಮಲ್ಲಿ ಓದೋದೇ ಕಡಿಮೆ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದೋರೆಲ್ಲ ದೊಡ್ಡವರು ಆಗಲ್ಲ ಅಂತ ಸಿದ್ದರಾಮಯ್ಯ ಅವರು ಕನ್ನಡದ ಪಾಠ ಮಾಡಿದ್ದಾರೆ. ಏನು ಓದ್ತಾ ಇದ್ದೀರಾ? ಥರ್ಡ್ ಸ್ಟ್ಯಾಂಡರ್ಡ್. ಎಲ್ಲಿ? ಇಂಗ್ಲಿಷ್ ಮೀಡಿಯಮ ಕನ್ನಡ ಮೀಡಿಯಮ? ಇಂಗ್ಲಿಷ್. ಕನ್ನಡ ಓದಿಲ್ಲ ಈಗ? ಸಬ್ಜೆಕ್ಟ್ ಇದೆ ಕನ್ನಡ. ಎಲ್ಲ ಹುಡುಗರಿಗೆ ಕನ್ನಡ ಓದೋದೇ ಬಿಟ್ಬಿಟ್ಟು ನಾವೆಲ್ಲ ಕನ್ನಡ ಮೀಡಿಯಂನಲ್ಲಿ ಓದೋದು. ಇಂಗ್ಲಿಷ್ನಲ್ಲಿ ಓದಿದ್ರೆ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ರೆ ಬುದ್ಧಿವಂತರಾಯ್ತಾರೆ ಅನ್ನೋದು ಸುಳ್ಳು. ನಾನು ಕನ್ನಡ ಮೀಡಿಯಂನಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟಪ್ಪ, ಇವತ್ತು ಮತದಾನಕ್ಕಾಗಿ ತಮ್ಮ ಸ್ವಗ್ರಾಮಕ್ಕೆ ತೆರಳಿದ್ರು ಸಿದ್ದರಾಮಯ್ಯ ಅವರು. ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಒಂದಷ್ಟು ಹೊತ್ತು ರಾಜಕೀಯವನ್ನ ಬದಿಗೊತ್ತಿ ಊಟ ಮಾಡಿದ್ರು, ಸ್ನೇಹಿತರ ಜೊತೆ ಕೂತು ಮಾತಾಡಿದ್ರು. ಒಟ್ಟಾರೆ ಇವತ್ತಿನ ಅವರ ದಿನಚರಿ ಹೇಗಿತ್ತು ಅಲ್ಲಿ? ಖಂಡಿತವಾಗಿಯೂ ಸೌಮ್ಯ, ಮೈಸೂರಿನ ಸಿದ್ದರಾಮನ ಹುಂಡಿಗೆ ಆಗಮಿಸಿದಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂತೆ ಕಾಣಿಸ್ತಾ ಇತ್ತು. ಮೊದಲು ಸಿದ್ದರಾಮನ ಹುಂಡಿಗೆ ಆಗಮಿಸಿದಂತ ಸಿದ್ದರಾಮಯ್ಯ ಸಿದ್ದರಾಮೇಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು. ಆನಂತರ ಸಿದ್ದರಾಮನ ಹುಂಡಿಯಲ್ಲಿರುವಂತಹ ಪಬ್ಲಿಕ್ ಸರ್ಕಾರಿ ಶಾಲೆಯಲ್ಲಿ ತಮಗೆ ನಿಗದಿಯಾಗಿದ್ದಂತ ಮತಗಟ್ಟೆಯಲ್ಲಿ ತಮ್ಮ ಮತದಾನವನ್ನ ಮಾಡಿ ಆನಂತರ ಹೊರಗೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡ್ತಾ ನಿನ್ನೆ ದೇವೇಗೌಡರು ಕೊಟ್ಟಿದ್ದಂತ ಎಲ್ಲ ಹೇಳಿಕೆಗಳಿಗೆ ತಿರುಗೇಟು ಕೊಡುವಂತ ಒಂದು ಪ್ರಯತ್ನವನ್ನು ಸಹ ಮಾಡಿದ್ರು. ನಾನು ಸಹ 6 ವರ್ಷಗಳ ಕಾಲ JDS ರಾಜ್ಯಾಧ್ಯಕ್ಷನಾಗಿದ್ದೆ. ಹಾಗಾದ್ರೆ ನಾನು ರಾಜ್ಯಾಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಿದ್ದು ವ್ಯರ್ಥವಾ? ನಾನು ಪಕ್ಷ ಕಟ್ಟಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ದೇವೇಗೌಡರಿಗೆ ಹಾಕಿದ್ರು. ಅದರ ಜೊತೆಯಲ್ಲಿ ಖರ್ಗೆ ಅವರಿಗೆ ಸಿಎಂ ಅವಕಾಶ ಇತ್ತು ಅನ್ನೋ ಒಂದು ದೇವೇಗೌಡರ ಹೇಳಿಕೆಗೂ ಸಹ ತಿರುಗೇಟನ್ನ ಕೊಟ್ಟಂತ ಸಿದ್ದರಾಮಯ್ಯನವರು, ಹಾಗಾದ್ರೆ ಖರ್ಗೆಗೆ ಸಿಎಂ ಸ್ಥಾನವನ್ನ ತಪ್ಪಿಸಿದಂತವರು ಯಾರು? ಅವರ ಹೆಸರನ್ನ ದೇವೇಗೌಡರು ಬಹಿರಂಗ ಪಡಿಸಲಿ ಅನ್ನೋ ಒಂದು ನೇರ ಸವಾಲನ್ನು ಸಹ ಹಾಕಿದ್ರು. ಅದಾದ ನಂತರ ಅವರು ತನ್ನ ಬಾಲ್ಯದ ಗೆಳೆಯನಾದಂತಹ ಕೆಂಪೀರಯ್ಯ ಅವರ ಮನೆಗೆ ತೆರಳಿ ವಿಶ್ರಾಂತಿಯನ್ನ ಪಡೆದ್ರು. ಮಧ್ಯಾಹ್ನದ ಭೋಜನವನ್ನು ಸಹ ಅಲ್ಲೇ ಸ್ವೀಕರಿಸಿದ್ರು. ನಾಟಿ ಕೋಳಿ, ಮುದ್ದೆ ಸಾರು ಹಾಗೂ ಚಿಕನ್ ಚಾಪ್ಸ್ ಅನ್ನ ತಿಂದಂತ ಸಿದ್ದರಾಮಯ್ಯನವರು ಅಲ್ಲಿದ್ದಂತ ಗ್ರಾಮಸ್ಥರ ಜೊತೆ ಎಲ್ಲ ಕುಶಾಲೋಪರಿ ಮಾತುಕತೆಯನ್ನ ಆಡಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತುಕತೆಯೂ ಸಹ ನಡೀತು. ಇವತ್ತು ಹನುಮ ಜಯಂತಿ ಇದೆ, ಹಾಗಾಗಿ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿದಂತ ಗ್ರಾಮಸ್ಥರಿಗೆ ಇವತ್ತು ಯಾವ ಜಯಂತಿ? ಹನುಮ ಜಯಂತಿಯ ದಿನ ನಿನಗೆ ಗೊತ್ತಾ? ಹನುಮ ಹುಟ್ಟಿದ ದಿನಾಂಕ ನಿನಗೆ ಗೊತ್ತಾ ಅನ್ನೋ ಒಂದು ಪ್ರಶ್ನೆ ಮಾಡುವ ಮುಖಾಂತರ ಅಲ್ಲಿದ್ದವರನ್ನ ನಗೆಗಡಲಲ್ಲಿ ಸೇರಿಸಿದ್ರು. ಜೊತೆಗೆ ಇವತ್ತು ಹನುಮ ಜಯಂತಿ ಅಂತ ನೆನಪಿಸಿದ ಗ್ರಾಮಸ್ಥನಿಗೂ ಸಹ ಚಿಕನ್ ತಿನ್ನಿಸುವಂತ ಒಂದು ಪ್ರಯತ್ನವನ್ನು ಸಹ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ರು. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದಂತ ಸಿದ್ದರಾಮಯ್ಯನವರಿಗೆ ಅಲ್ಲಿದ್ದಂತ ಗ್ರಾಮಸ್ಥರು ಸೋಬಾನೆ ಪದ ಆಡುವ ಮುಖಾಂತರ ಒಂದು ರೀತಿ ಮುದ ನೀಡುವಂತ ಕೆಲಸವನ್ನು ಸಹ ಮಾಡಿದ್ರು. ಅವರಿಗೆ ಹೋಗುವಂತ ಸಂದರ್ಭದಲ್ಲಿ 1,500 ರೂಪಾಯಿ ಹಣವನ್ನು ಸಹ ಕೊಟ್ಟು ಸಿದ್ದರಾಮಯ್ಯ ಮೈಸೂರಿಂದ ನೇರವಾಗಿ ಬೆಂಗಳೂರಿಗೆ ಪ್ರವಾಸವನ್ನ ಕೈಗೊಂಡ್ರು. ಸೌಮ್ಯ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.